ಎಲ್ಲ ಕೆ.ಸಿ.ಟಿ ವಿದ್ಯಾರ್ಥಿಗಳು ನೀವು ನಿಮ್ಮ ರಿಸಲ್ಟ್‌ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ? ಸೊ ಕೆ.ಸಿ.ಟಿ ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಆದ ನಂತರ 24 ಗಂಟೆಯ ಒಳಗಡೆ ನೀವು ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. ಹಾಗಿದ್ರೆ ಬನ್ನಿ ಆ ಒಂದು ಇನ್ಫಾರ್ಮೇಷನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ? ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಕೆ.ಸಿ.ಟಿ ವಿದ್ಯಾರ್ಥಿಗಳ ರಿಸಲ್ಟ್‌ಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ವೀಡಿಯೋಸ್ಗಳಲ್ಲಿ ನಮ್ಮ ಚಾನಲಲ್ಲಿ ಮಾಹಿತಿಯನ್ನು ತಿಳಿಸಲಾಗಿದೆ. ನೀವಿನ್ನೂ ನೋಡಿಲ್ಲ ಅಂತಂದರೆ ಸೊ ಚಾನಲಲ್ಲಿ ವೀಡಿಯೋಸ್ ಇದೆ, ನೀವು ನೋಡ್ಬೋದಾಗಿರುತ್ತೆ. ಓಕೆನಾ? ಸೊ ರಿಸಲ್ಟನ್ನು ನಮ್ಮ ಕೆ.ಎ ಕಡೆಯಿಂದ ಅನೌನ್ಸ್ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ. ರಿಸಲ್ಟ್ ಅನೌನ್ಸ್ ಆದ ನಂತರ 24 ಗಂಟೆಯ ಒಳಗಡೆ ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದು ಕಡ್ಡಾಯ ಆಗಿರುತ್ತೆ. ಹಾಗಿದ್ರೆ ಯಾವ ಕೆಲಸ ಅದು ಅನ್ನೋದನ್ನು ನಾವು ತಿಳ್ಕೊಳೋದಾದರೆ, ನೋಡಿ ಈಗಾಗಲೇ ನಿಮಗೆ ಮಾಹಿತಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ಹೇಳ್ತೀನಿ. ಕೆ.ಸಿ.ಟಿ ವಿದ್ಯಾರ್ಥಿಗಳ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಂತಂದರೆ ನೀವು ಕೆ.ಸಿ.ಟಿ ಎಕ್ಸಾಮನ್ನು ಬರ್ತಿದ್ರಲ್ಲ, ಸೊ ಆ ಒಂದು ಮಾರ್ಕ್ಸ್ನ 50% ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ನಂತರ ಸೆಕೆಂಡ್ ಪಿ.ಯು.ಸಿ ಎಕ್ಸಾಮನ್ನು ಬರೋದ್ರಲ್ಲ, ಆ ಒಂದು ಮಾರ್ಕ್ಸನ್ನು 50% ಕನ್ಸಿಡರ್ ಮಾಡಿ ಎರಡನ್ನೂ ಸೇರಿ 100%ಗೆ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು. ಓಕೆನಾ? ಇನ್ ಕೇಸ್ ರಿಸಲ್ಟ್ ಅನೌನ್ಸ್ ಆದ ನಂತರ ಅದರಲ್ಲಿ ನಿಮ್ಮ ಸೆಕೆಂಡ್ ಪಿ.ಯು.ಸಿ ಮಾರ್ಕ್ಸ್ 50% ಅಲ್ಲಿ ಸರಿಯಾಗಿ ಡಿಸ್ಪ್ಲೇ ಆಗ್ತಿಲ್ಲ, ಸರಿಯಾಗಿ 50% ತಗೊಂಡಿಲ್ಲ, ಅಥವಾ ಕೆ.ಸಿ.ಟಿ ಮಾರ್ಕ್ಸನ್ನು ಸರಿಯಾಗಿ ಅಲ್ಲಿ ಕೌಂಟಿಂಗ್ ಆಗಿಲ್ಲ, ಸರಿಯಾಗಿ ಅದು 50 ಮಾರ್ಕ್ಸ್ ಪರ್ಸೆಂಟೇಜ್ ತಗೊಂಡಿಲ್ಲ ಅನ್ನುವಾಗ ನೀವೇನು ಮಾಡಬೇಕಾಗಿರುತ್ತೆ ಅಂತಂದರೆ, ವಿತಿನ್ 24 ಗಂಟೆಯ ಒಳಗಡೆ ನೀವು ಕೆ.ಎ ಅವ್ರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಬೇಕಾಗಿರುತ್ತೆ. ಇಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ತಿಳಿಸ್ಬೇಕಾಗಿರುತ್ತೆ. ಅದಾದ ನಂತರ ನಮ್ಮ ಕೆ.ಎ ಕಡೆಯಿಂದ ಅದನ್ನೆಲ್ಲ ಸರಿಪಡಿಸಿ ನಿಮಗೆ ಅಪ್ಡೇಟ್ ಮಾಡಲಾಗುತ್ತೆ ಸೊ ರಿಸಲ್ಟನ್ನು. ಸೊ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಅದಾದಮೇಲೆ ನೀವು ಒಂದು ರಿಸಲ್ಟನ್ನು ಅನೌನ್ಸ್ ಆಗಿ ಒಂದು 4 to 5 ಡೇಸ್ ಆದಮೇಲೆ ಮತ್ತೆ ನೀವು ನಿಧಾನವಾಗಿ ಚೆಕ್ ಮಾಡೋದೆಲ್ಲ ಮಾಡಬೇಡಿ. ಸೊ ಇಮಿಡಿಯೇಟ್ಲಿ ಓಕೆನಾ, ರಿಸಲ್ಟ್ ಅನೌನ್ಸ್ ಆದ ನಂತರ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ಕರೆಕ್ಟಾಗಿದ್ದರೆ ಓಕೆ. ಇನ್ ಕೇಸ್ ಎಲ್ಲಾದರೂ ಸಮಸ್ಯೆ ಆಗಿದ್ದರೆ ನಮ್ಮ ಕೆ.ಎ ಅವ್ರಿಗೆ ನೀವು ತಿಳಿಸ್ಬೇಕಾಗಿರುತ್ತೆ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.